ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಕಲರವ ಅಕಾಡೆಮಿ. ವೀಕ್ಷಕರೇ, ನಮ್ಮ ಅಕಾಡೆಮಿ ಕಡೆಯಿಂದ ಒಂದು ಹೊಸ ಸುದ್ದಿಯನ್ನು ನಾನು ನಿಮಗೆ ತರ್ತಾ ಇದ್ದೀನಿ. ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. 1,000 ಹುದ್ದೆಗಳು ಇದ್ದಾವೆ. ಸೊ ಈ 1,000 ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಹಾಕೋದು ಪ್ರಾರಂಭ ಯಾವಾಗ, ಇದರ ಸಂಬಳ ಎಷ್ಟು, ವಯಸ್ಸೆಷ್ಟು, ಇದಕ್ಕೆ ಕೇಳಿರ್ತಕ್ಕಂಥ ಅರ್ಹತೆ ಎಷ್ಟು, ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಈ ಎಲ್ಲ ಡೀಟೇಲ್ಸ್ಗಳನ್ನು, ಏನೇನು ದಾಖಲೆಗಳನ್ನು ಸಲ್ಲಿಸಬೇಕು, ಸೊ ಈ ಎಲ್ಲ ಡೀಟೇಲ್ಸ್ಗಳನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಸೊ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ನೀವು ಸಹ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಬರೀ ಜಸ್ಟ್ PUC ಪಾಸ್ ಆಗಿದ್ದರೆ ಸಾಕು, ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ನೀವು ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಏನೆಲ್ಲ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ವೀಕ್ಷಕರೇ, ನಾನು ಈಗ ಆಲ್ರೆಡಿ ಸುಮಾರು 2-3 ಇದನ್ನು ಇದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, ಆನ್ಲೈನ್ ಜಾಬ್ ಅಪ್ಲೈ ಮಾಡ್ತಕ್ಕಂಥದ್ದು ಎಲ್ಲದನ್ನು ಸಹ ವಿಡಿಯೋ ಮಾಡಿ ಹಾಕಿದ್ದೆ. ಬಹಳಷ್ಟು ವೀಕ್ಷಕರಿಂದ ನನಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ಕೆಲವರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಕೆಲವರು ಮೆಸೇಜ್ ಮಾಡ್ತಾ ಇದ್ದಾರೆ. ನೀವು ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ. ಅಕಸ್ಮಾತ್ ಏನಾದ್ರು ಬದಲಾವಣೆ ಮಾಡೋದಿತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟನ್ನು ಹಾಕಿ, ಯಾವ ರೀತಿ ಹೇಳಿದರೆ ನಿಮಗೆ ಚೆನ್ನಾಗಿರುತ್ತೆ ಅಂತೇಳಿ. ನನ್ನ ಕರ್ತವ್ಯನ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಒಂದು ಅರ್ಜಿ ಸಲ್ಲಿಕೆಯನ್ನು ನೀವು ಮಾಡ್ತಾ ಹೋಗ್ರಿ. ಕೆಲಸ ಸಿಕ್ಕಿದರೆ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಜೀವನ ಸೆಟ್ಲ್ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ನೋಡೋಣ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಏನೇನು ಡೀಟೇಲ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನನ್ನು ಮಾಡ್ಕೊಳ್ರಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ನು ಬರ್ತದೆ. ಜೊತೆಗೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡಿ. ನಿಮಗೆ ಇದರ PDF ಕಾಪಿ ಬೇಕು ಅಂತಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು PDF ಕಾಪಿದು ಒಂದು ಲಿಂಕನ್ನು ಹಾಕ್ತೇನೆ. ಸೊ ಆ ಲಿಂಕ್ನನ್ನು ತಗೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ಇದರ ನೋಟಿಫಿಕೇಷನನ್ನು ನೋಡ್ಬೋದು. ಸೊ ಯಾವಾಗಿಂದ ಅರ್ಜಿ ಪ್ರಾರಂಭ ಆಗ್ತದೆ ಅಂತ ನಾನು ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ಈ ಒಂದು ವೆಬ್ಸೈಟ್ದು ಡೈರೆಕ್ಟಾಗಿ ನಿಮಗೆ ಅದರ ಲಿಂಕು ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಇದರ ಒಂದು ಡೀಟೇಲ್ಸ್ ಏನಿದೆ ಅಂತ. ವೀಕ್ಷಕರೇ, ಇದು KAE ವೆಬ್ಸೈಟ್ನ ಒಂದು ಪೇಜ್. ಇದು ಆ ವೆಬ್ಸೈಟ್ಗೆ ನಾನು ಹೋಗಿದ್ದೀನಿ. ಸೊ ಇಲ್ಲಿ ನಿಮಗೆ ಗ್ರಾಮ ಆಡಳಿತಾಧಿಕಾರಿ ವಿವರವಾದ ಅಧಿಸೂಚನೆ ಇದೆ, ಗ್ರಾಮ ಆಡಳಿತಾಧಿಕಾರಿ ಅಧಿಸೂಚನೆ ಇದೆ, ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ 2024 ಅಂತ ಕೊಟ್ಟಿದ್ದಾರೆ. ಈ 3ರಲ್ಲಿ ಮೊದಲನೇ ಫೈಲೇ ಭಾಳ ಇಂಪಾರ್ಟೆಂಟು. ಅಧಿಸೂಚನೆ ಏನೇನು ಡೀಟೇಲ್ಸ್ ಇದೆ ಅಂತ ಗೊತ್ತಾಗುತ್ತೆ. 2ನೇ ಫೈಲು ಗ್ರಾಮ ಆಡಳಿತಾಧಿಕಾರಿ ಅಧಿಸೂಚನೆ, ಇದು ಪೇಪರ್ ನೋಟಿಫಿಕೇಷನನ್ನು ಕೊಟ್ಟಿರ್ತಕ್ಕಂಥದ್ದು. 3ನೇದು ಜಿಲ್ಲಾವಾರು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥದ್ದು ನಾನು ನಿಮಗೆ ಇವೆಲ್ಲವನ್ನೂ ಸಹ ತೋರಿಸ್ತಾ ಹೋಗ್ತೀನಿ. ಈಗ ಮೊದಲನೇದು ನಾನು ಇಲ್ಲಿ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದನ್ನು ಡೌನ್ಲೋಡ್ ಮಾಡಿ ಈಗ ಇದನ್ನು ಪೇಜನ್ನು ನಾವು ಓಪನ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಸಿಗ್ತಾ ಹೋಗ್ತದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು, ಸೊ ಇವರ ಒಂದು ನೇಮಕಾತಿ ಅಧಿಸೂಚನೆಯ ಪ್ರಕಾರ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವ ಒಟ್ಟು 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂತೂ ಇದ್ದೇ ಇದೆ. ಸೊ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕು. ಆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮ್ಮ ಅಕಾಡೆಮಿ ಕಡೆಯಿಂದ ನಾವು ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಕಲರವ ಅಕಾಡೆಮಿನಲ್ಲಿ ನಿಮಗೆ ವಿಡಿಯೋಗಳು ಸಹ ಲಭ್ಯವಾಗ್ತಾ ಹೋಗ್ತವೆ. ನೋಡಿ, ಹುದ್ದೆಯ ವಿವರ: ಗ್ರಾಮ ಆಡಳಿತ ಅಧಿಕಾರಿ. ಸಂಬಳದ ಶ್ರೇಣಿ, ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 21,400ರಿಂದ 42,000ದವರೆಗೆ ಸಂಬಳ ಪಡಿತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಒಟ್ಟು ಹುದ್ದೆಗಳು 1,000. ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆ PUC, ದ್ವಿತೀಯ PUC ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವೃಂದದ ಯಾವುದೇ ಒಂದು ಹುದ್ದೆಯನ್ನು ನೀವು ಪಡೆದಿರ್ಬೋದು. ಇಲ್ಲಿ ಡೀಟೇಲ್ಸ್ ಇದೆ. CBSE ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12ರ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗಲ್ಲಿ ನಡೆಸುವಂತಹ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್, ಅದನ್ನು HSC ತಗೋಬೋದು. 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್. ನೋಡಿರಿ, SLC ಪಾಸ್ ಆದಮೇಲೆ ಡೈರೆಕ್ಟಾಗಿ ಡಿಪ್ಲೊಮೊ ಅಥವಾ ITIಗೆ ಹೋಗಿರ್ತಾರೆ, PUCಗೆ ಹೋಗಿರಲ್ಲ. ಅದು ಸಹ ಇದಕ್ಕೆ ಕನ್ಸಿಡರ್ ಆಗ್ತದೆ. ಡಿಪ್ಲೊಮೊ ಮತ್ತು ITI ಮಾಡಿದರೂ ಸಹ ಕನ್ಸಿಡರ್ ಆಗ್ತದೆ. ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ, JOC ಏನು ಮಾಡಿದಾರಲ್ಲ PUCಗೆ, ಅದು ಅದರ ಜೊತೆಗೆ ಇದನ್ನು ಕನ್ಸಿಡರ್ ಮಾಡಿದ್ದಾರೆ. PUC ಈಕ್ವಲೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದರಲ್ಲಿ
ಸೊ ಈ ಥರ ನಿಮಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಎಷ್ಟಿದ್ದು ಪಿಂಚಣಿ ಸೌಲಭ್ಯ ಇಲ್ಲಿ NPS ಇರೋದ್ರಿಂದ ಪಿಂಚಣಿ ಸೌಲಭ್ಯ ಇಲ್ಲ. ಅದೇನಾದ್ರು OPS ಆಯಿತು ಅಂತಂದರೆ ಮುಂದೆ ನಿಮಗೆ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇರ್ತದೆ. ಬಟ್ ಇಲ್ಲಂತೂ ನೋಟಿಫಿಕೇಷನಲ್ಲಿ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನ್ಯೂ ಪೆನ್ಷನ್ ಸ್ಕೀಮ್ ಹೊಸ ಪೆನ್ಷನ್ ಸ್ಕೀಮ್ ತಂದೆ ಇದೆ. ಇನ್ನು ವಯೋಮಿತಿಯನ್ನು ನೋಡಿದರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 35 ವರ್ಷಗಳ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳಷ್ಟು 5 ವರ್ಷಗಳ ಸಡಿಲಿಕೆ ಇದೆ. 3 ವರ್ಷಗಳ ಸಡಿಲಿಕೆ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 40 ವರ್ಷಗಳ ಒಂದು ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಸೊ ಈಗ ಮುಂದೆ ನೇಮಕಾತಿ ಗರಿಷ್ಠ ವಯೋಮಿತಿಯನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಇದರ ಅಡಿಯಲ್ಲಿ ನಿಗದಿಪಡಿಸಿದಂತೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗ್ತದೆ. ಹುದ್ದೆಗಳ ವರ್ಗೀಕರಣ ಈ ಅಧಿಸೂಚನೆಯಲ್ಲಿ ಕೊನೆಗೆ ಪ್ರಕಟಿಸಲಾಗಿದೆ. ನಾನು ಹೇಳಿದೆ ಇದರಲ್ಲೇ ಕೊನೆಯಲ್ಲಿ ಸಿಗುತ್ತೆ ನಿಮಗೆ. 3ನೇದು ಜಿಲ್ಲಾವಾರು ಕೂಡ ಬೇಕು ಅಂದರೆ ನಿಮಗೆ ಹುದ್ದೆಗಳ ಸಿಗ್ತದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ KAECAR.nic.in ಇದೇ ವೆಬ್ಸೈಟಲ್ಲೇ ಹೋಗಬೇಕು. ಅಲ್ಲಿ ಇನ್ನೂ ಸಹ ಲಿಂಕ್ ಓಪನ್ ಆಗಿಲ್ಲ. 4ನೇ ತಾರೀಕಿಂದ ನಿಮಗೆ ಲಿಂಕು ಅವೈಲಬಲ್ ಆಗುತ್ತೆ. ಆವಾಗ ನೀವೇನು ಮಾಡ್ಬೋದು, ಅರ್ಜಿಯನ್ನು ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ನಾನು ನಿಮಗೆ ಡೀಟೇಲ್ ವಿಡಿಯೋವನ್ನು ಕೊಡ್ತೀನಿ. ಯಾವ ರೀತಿ ಅರ್ಜಿ ಹಾಕಬೇಕು, ಎಲ್ಲಿ ಲಿಂಕ್ ಸಿಗುತ್ತೆ, ಲಿಂಕ್ ಕೂಡ ಕೊಡ್ತೇನೆ. ನೇರವಾಗಿ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅರ್ಜಿ ಹಾಕೋದು ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ರಿ, ಅಭ್ಯರ್ಥಿಗಳಿಗೆ ಒಂದು ಸೂಚನೆ ಏನಪ್ಪ ಅಂತಂದರೆ, ಅಭ್ಯರ್ಥಿ ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಎಲ್ಲ ಜಿಲ್ಲೆಯಲ್ಲೂ ಇದ್ದಾವೆ ಅಂಥೇಳಿ ಎಲ್ಲ ಜಿಲ್ಲೆಯಲ್ಲೂ ಸಹ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮತ್ತು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರಲ್ಲ, ನೆನಪಿರಲಿ. ಹಾಗಾಗಿ ಒಂದೇ ಸಲ ಸರಿಯಾಗಿ ಅರ್ಜಿಯನ್ನು ತುಂಬಬೇಕು. ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅರ್ಜಿಯನ್ನು ಅಧಿಸೂಚನೆ ಓದಿ ಅರ್ಥ ಮಾಡಿಕೊಂಡು ತುಂಬಬೇಕಾಗ್ತದೆ. ನಾನು ಹೇಳ್ತೀನಿ ನಿಮಗೆ ಡೀಟೇಲ್ಸ್ ಏನೆಲ್ಲ ತುಂಬಬೇಕು ಅಂತಕ್ಕಂಥದ್ದನ್ನು. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕೆಂದರೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. ಒಂದಕ್ಕಿಂತ ಜಾಸ್ತಿ ಹಾಕಿದ್ರೂ ಸಹ ನೀವೆಲ್ಲಿ ಎಕ್ಸಾಮನ್ನು ಬರೆಯೋಕ್ಕೆ ಮಾಡ್ತೀರೋ ಅಲ್ಲಿ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು. ಒಂದೇ ಅಡ್ಮಿಷನ್ ಟಿಕೆಟ್ ನಿಮಗೆ ಇಶ್ಯೂ ಆಗುತ್ತೆ, 2-3 ಅರ್ಜಿ ಇದ್ರೂ ಸಹ. ಹಾಗಾಗಿ ನಿಮಗೆ ಎಷ್ಟೇ ಅರ್ಜಿ ಹಾಕಿದರೂ ಒಂದು ಅರ್ಜಿ ಮಾತ್ರ ಮಾನ್ಯ ಆಗ್ತದೆ. ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರಲ್ಲ. ಒಂದು ಸಲ ಹಾಕ್ಬಿಟ್ಟಿದ್ದೀನಿ, ತಪ್ಪಾಗಿದೆ, ಯಾವುದೇ ಕಾರಣಕ್ಕೂ ಅರ್ಜಿಯಲ್ಲಿ ತಿದ್ದುಪಡಿಗೆ ಅವಕಾಶ ಇರಲ್ಲ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 4ನೇ ತಾರೀಕು, ಮಾರ್ಚ್ 4ನೇ ತಾರೀಕಿನಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರಂಭ ಆಗ್ತಾಯಿದೆ. ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3ನೇ ತಾರೀಕು, ಏಪ್ರಿಲ್ 3ನೇ ತಾರೀಕು. 1 ತಿಂಗಳುಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ರಾತ್ರಿ 11:59 12 ಗಂಟೆ ಕ್ಲೋಸ್ ಆಗುತ್ತೆ. ಈ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅದಾದ ಮೇಲೆ ಅರ್ಜಿ ಮುಗಿದ 3 ದಿನಗಳ ನಂತರವೂ ಸಹ ಸಮಯ ಇರುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲ ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಅಧಿಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು. ಇದು ಎಲ್ಲ ಓದಿ ಭರ್ತಿ ಮಾಡಬೇಕು. ತಪ್ಪುಗಳಾದರೆ ಯಾವುದೇ ಕಾರಣಕ್ಕೂ ಪ್ರಾಧಿಕಾರ ಹೊಣೆ ಅಲ್ಲ ಅಂಥೇಳಿ ಅದನ್ನು ಮಾಡಿದ್ದಾರೆ. ಅರ್ಜಿಯನ್ನು ಸಹ ಯಾವುದೇ ಸಮಯದಲ್ಲಿ ಅರ್ಜಿ ಸಲ್ಲಿಸೋದಲ್ಲಿ ತಪ್ಪು ಮಾಹಿತಿ ನೀಡಿದರೆ ಯಾವ ಸಮಯದಲ್ಲಿ ಬೇಕಾದ್ರೂ ರದ್ದುಪಡಿಸ್ಬೋದು. ಅದು ಆ್ಯಸ್ ಪರ್ ರೂಲ್ಸ್ ಇರ್ತಕ್ಕಂಥದ್ದು. ಇನ್ನು ಶುಲ್ಕವನ್ನು ನೋಡೋಣ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ ಶುಲ್ಕ 750 ರೂಪಾಯಿ ಶುಲ್ಕ ಇದೆ. ಜೊತೆ ಯಾರ್ಯಾರಿಗೆ ಅಂತಂದರೆ 2A 2B 3A 3B ಇವರೆಲ್ಲರಿಗೂ, ಸಾಮಾನ್ಯ ಇದ್ದವರಿಗೆ ಎಲ್ಲರಿಗೂ 750 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಯನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಶುಲ್ಕವನ್ನು ವಾಪಸ್ ಮಾಡಲ್ಲ. ಅಕಸ್ಮಾತ್ ಕಟ್ಟಿರ್ತೀರಿ, ಇಲ್ಲ ಸರ್ ನಾನು ಎಕ್ಸಾಮ್ ಬರೆಯಲ್ಲ ವಾಪಸ್ ಕಳಿಸ್ರಿ ಅಂದರೆ ಕೊಡಲ್ಲ, ಇದಂತೂ ಕನ್ಫರ್ಮ್. ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. 40%ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಹಾಗೂ ಅದಕ್ಕೆ ಸಂಬಂಧಿಸಿದ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ಆವಾಗ ಮಾತ್ರ 500 ರೂಪಾಯಿ ಅಲ್ಲಿ ಅವರು ಕಟ್ಟಬೇಕಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನು ಕೊಟ್ಟಿದ್ದಾರೆ ನೋಡಿರಿ. ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಅಂದರೆ OMR ಶೀಟನ್ನು ನೀವು ಬಂದು ಎಕ್ಸಾಮ್ ಸೆಂಟ್ರಲ್ಲೇ ಬಂದು ಬರೀಲೇಬೇಕಾಗ್ತದೆ. ಅದು ಪರೀಕ್ಷೆ ಮಾತ್ರ ಆಫ್ಲೈನ್ ಇರುತ್ತೆ. OMR ಶೀಟಲ್ಲಿ ಆನ್ಸರ್ ಮಾಡಬೇಕಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೇ ನಡೆಸಲಾಗುವುದು. ನೀವು ಯಾವ ಜಿಲ್ಲೆ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಆ ಜಿಲ್ಲೆ ಮೋಸ್ಟ್ಲಿ ಅರ್ಜಿಯಲ್ಲಿ ಆಪ್ಷನ್ ಇರುತ್ತೆ ನಿಮಗೆ ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೀತೀರಾ ಅಂತ. ಅಲ್ಲಿ ನೀವು ಸೆಲೆಕ್ಟ್ ಪರೀಕ್ಷೆ ಬರೀಬೋದು.
ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿವೆ. ಏನಾದರೂ ಸಮಸ್ಯೆ ಆದರೆ ಮಾತ್ರ ಬದಲಾವಣೆ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸಲಾಗುವುದು. ಅರ್ಜಿ ಹಾಕಿದ ಮೇಲೆ ಇವೆಲ್ಲ ಪ್ರೊಸೆಸ್ ಇದ್ದೇ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಡೌನ್ಲೋಡ್ ಮಾಡ್ಕೊಳಕ್ಕೆ ಬಂದಾಗ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ಅಭ್ಯರ್ಥಿಗಳು ಕಡ್ಡಾಯ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಒಂದು ID ಕಾರ್ಡ್ ಬೇಕೇ ಬೇಕಾಗ್ತದೆ. ನೀವು ಎಕ್ಸಾಮ್ಗೆ ಹೋಗ್ಬೇಕಾರೆ ಅವೆಲ್ಲ ನೋಡೋಣ. ಅಪ್ಲಿಕೇಶನ್ ಹಾಕಿದ ಮೇಲೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೋಡಿರಿ, ಪರೀಕ್ಷೆ ಯಾವ್ಯಾವುದಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರ್ತದೆ. ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಇದನ್ನೇನು ಮೆರಿಟ್ಗೆ ಕನ್ಸಿಡರ್ ಮಾಡಲ್ಲ. ಕನ್ನಡ ಕಡ್ಡಾಯ ಪರೀಕ್ಷೆ 50 ಅಂಕಗಳನ್ನು ಮಿನಿಮಮ್ ತಗೊಂಡ್ರೆ ಪಾಸ್ ಆದಂಗೆ. ಇದು ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗೋದಿಲ್ಲ. ಆದರೆ 50 ಮಾರ್ಕ್ಸ್ ತಗೊಳ್ಳೇಬೇಕು. ಹಾಗಾಗಿ ಇನ್ನೊಂದು ಪರೀಕ್ಷೆ ಏನಿರ್ತದಲ್ಲ ಅದರಲ್ಲಿ ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ಇನ್ನು ನೋಡಿರಿ, ನೆಕ್ಸ್ಟು ಪೇಪರ್ ಸಬ್ಜೆಕ್ಟ್ ವೈಸ್ ಇರ್ತಕ್ಕಂಥದ್ದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯ, ದೈನಂದಿನ ಗ್ರಹಿಕೆ ವಿಷಯ, ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯ, ವಿಶೇಷ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೌಗೋಳಿಕ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಅಭಿವೃದ್ಧಿ ಕುರಿತ ವಿಷಯ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತ ವಿಷಯ. ನೋಡಿರಿ, ಇವೆಲ್ಲವೂ ಸಹ ಪತ್ರಿಕೆ 1ರಲ್ಲಿ ಇರ್ತಾರೆ. 100 ಅಂಕಗಳಿಗೆ ಒಳಗೊಂಡಂತೆ ಮೊದಲನೇ ಪತ್ರಿಕೆ ಇರುತ್ತೆ. 2 ಗಂಟೆ ಸಮಯ ಇರುತ್ತೆ ನಿಮಗೆ. 100 ಅಂಕಗಳಿಗೆ 2 ಗಂಟೆ ಸಮಯವನ್ನು ಕೊಡ್ತಾರೆ. ಇನ್ನು ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ನೋಡಿರಿ, ಜನರಲ್ ಕನ್ನಡ ಇರ್ತದೆ, ಜನರಲ್ ಇಂಗ್ಲೀಷ್ ಇರ್ತದೆ, ಮತ್ತು ಕಂಪ್ಯೂಟರ್ ಜ್ಞಾನ ಇರಬೇಕು. 100 ಅಂಕಗಳಿಗೆ ಇದು ಪರೀಕ್ಷೆ ಇರ್ತದೆ, 2 ಗಂಟೆಗಳ ಕಾಲ. ಮುಖ್ಯವಾಗಿ ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು ಗ್ರಾಮ ಆಡಳಿತಕಾರಿ ಹುದ್ದೆಗೆ ಇವು 2 ಪೇಪರ್ನ ಕನ್ಸಿಡರ್ ಮಾಡ್ತಾರೆ. ಇದು ಕಡ್ಡಾಯ ಕನ್ನಡ ಯಾರಿಗೆ ಅವಶ್ಯಕ ಇದೆಯೋ ಅವರು ಅದನ್ನು ಬರೆಯಬೇಕಾಗ್ತದೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗೆ ಪರಿಗಣಿಸಲಾಗುತ್ತದೆ. ನಾನು ಆವಾಗಲೇ ಹೇಳಿದ್ದೀನಿ, ಅದನ್ನು ಕನ್ಸಿಡರ್ ಮಾಡಲ್ಲ. ಇವೆರಡು ಪೇಪರ್ದೇ ಕನ್ಸಿಡರ್ ಮಾಡೋದಷ್ಟೇ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಕಟಿಸ್ತಾರೆ. ಆಮೇಲೆ ಅದು ನೋಡೋಣ. ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನಲ್ಲಿ ಇರುತ್ತೆ, ಅದನ್ನು ಆವಾಗಲೇ ಹೇಳಿದ್ದೀವಿ. ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯ. 35% ಬಂದು ಅದರ ಮೇಲೆ ಬಂದರೆ ಮಾತ್ರ ರ್ಯಾಂಕ್ ಲಿಸ್ಟಲ್ಲಿ ಕನ್ಸಿಡರ್ ಮಾಡ್ತಾರೆ. 35% ಒಳಗೆ ಬಂದರೆ ಪೂರ್ತಿ ತೆಗೆದಾಕೇ ಬಿಡ್ತಾರೆ, ಏನು ಇಟ್ಕೊಳೋದಿಲ್ಲ. ನೆಕ್ಸ್ಟು ಋಣಾತ್ಮಕ ಮೌಲ್ಯಮಾಪನ. ನೋಡಿರಿ, ಇದೊಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಋಣಾತ್ಮಕ ಮೌಲ್ಯಮಾಪನ ಇದೆ, ನೆಗೆಟಿವ್ ವ್ಯಾಲ್ಯೂಯೇಷನ್ನು. ಅಂದಾಜಿಗೆ ಹಾಕಿ ಬಂದ್ಬಿಡ್ಬೋದು. 100ರಾಗ 100 ಅಂದಾಜಿಗೆ ಹಾಕೋಣ, ಬಂದರೆ ಬರಲಿ ಅಂತ ಕೆಲವರು ಅಂದಾಜಿಗೆ ಹಾಕಿ ಬಂದಿರ್ತಾರೆ. ಆದರೆ ಇದು ಈ ಸಲ ಕಷ್ಟ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಇದು ಮಾಮೂಲಿ MCQ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥದ್ದೇ. ಆದರೆ ನೀವು ಬರೆದ ಉತ್ತರ ಏನಾದರೂ ಹಾಕಿದ ಉತ್ತರ ತಪ್ಪಾಯಿತು ಅಂತಂದರೆ ಪ್ರತಿ ತಪ್ಪು ಉತ್ತರಕ್ಕೆ 4/1 ಅಂಕಗಳನ್ನು ಕಟ್ ಮಾಡಲಾಗುತ್ತೆ. ಅಂದರೆ ಅರ್ಥ, ನೀವು 4 ಪ್ರಶ್ನೆಗಳನ್ನು ತಪ್ಪು ಬರೆದ್ರೆ ಒಂದು ಪ್ರಶ್ನೆಯ ಮಾರ್ಕ್ಸು ಹೊರಟೋಗುತ್ತೆ. 4 ಪ್ರಶ್ನೆಗಳು ತಪ್ಪಾದರೆ ಒಂದು ಸರಿ ಉತ್ತರ ಇದ್ದಿದ್ದು ಮಾರ್ಕ್ಸ್ ಹೊರಟೋಗುತ್ತೆ. ಹಾಗಾಗಿ ನೀವು ಅಕಸ್ಮಾತ್ 25 ಪ್ರಶ್ನೆಗೆ ಸರಿ ಉತ್ತರ ಬರೆದು ಇನ್ನು 20 ಪ್ರಶ್ನೆಗೆ ಏನಾದ್ರು ತಪ್ಪು ಉತ್ತರ ಕೊಟ್ರಿ ಅಂತಂದರೆ 5 ಮಾರ್ಕ್ಸ್ ತೆಗಿತಾರೆ ಅದರಲ್ಲಿ. ಹಾಗಾಗಿ ನಿಮಗೆ 20 ಮಾರ್ಕ್ಸ್ ಅಷ್ಟೇ ಕನ್ಸಿಡರ್ ಮಾಡೋದು. ಅದಕ್ಕೇ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದ್ರಿಂದ ಭಾಳ ಕೇರ್ಫುಲ್ಲಾಗಿ ಇಲ್ಲಿ ಪ್ರಶ್ನೆಗಳಿಗೆ ಗೊತ್ತಿರೋಕ್ಕೆ ಮಾತ್ರ ಉತ್ತರ ಬರೀಬೇಕು, ಗೊತ್ತಿಲ್ಲದೆ ಇದ್ದರೆ ಬರೆಯೋಂಗಿಲ್ಲ. ಇದೊಂದು ಭಾಳ ಈ ಯಾವ ಎಕ್ಸಾಮಿನೇಷನಲ್ಲೂ ಸಹ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲಿಲ್ಲ, ಇದರಲ್ಲಿ ತಂದಿದ್ದಾರೆ. ಹಾಗಾಗಿ ಭಾಳ ಕೇರ್ಫುಲ್ ಆಗಿರಬೇಕು. ಎಕ್ಸಾಮ್ ಬರೀಬೇಕಾದ್ರೆ ಹೇಳ್ತೀನಿ ನಾನು ಏನು ಮಾಡಬೇಕು ಅವಾಗ ಅಂತೇಳಿ. ಅರ್ಹತಾ ಷರತ್ತುಗಳು. ಭಾರತೀಯ ನಾಗರಿಕನಾಗಿರ್ತಕ್ಕದ್ದು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯನ್ನು ಹೊಂದಿರುವಾಗಿಲ್ಲ. ಇದೆಲ್ಲ ಒಬ್ಬ ಅಭ್ಯರ್ಥಿಗೆ ಇರಬೇಕಾದಂತಹ ಒಂದು ಎಲ್ಲ ಇದ್ದೇ ಇರ್ತದೆ. ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತ ಆಗಿರಬೇಕು. ದೈಹಿಕ ಅನರ್ಹರಾಗಿದ್ದವರು ಎಂಬುದಕ್ಕೆ ಇಲ್ಲಿ ಅದೆಲ್ಲ ಇದ್ದೇ ಇರ್ತದೆ ಎಲ್ಲರಿಗೂ ಸಹ. ಅದು ಆಮೇಲೆ ನೋಡೋಣ ಪರೀಕ್ಷೆ ಬರೆದ ನಂತರದಲ್ಲಿ.
ಇವೆಲ್ಲ ಕಂಡೀಷನ್ಸ್ ಇರ್ತದೆ. ಇನ್ನು ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ನೀವು ಆಯಾ ಒಂದು ಕ್ಯಾಟಗರಿನಲ್ಲಿ ನೀವು ಕ್ಲೈಮ್ ಮಾಡಬೇಕು ಅಂತಂದರೆ ಆ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಏನೇನು ತರಬೇಕು ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಮೂನೆ ಡಿ ಬೇಕು, ಪ್ರವರ್ಗ 1ಕ್ಕೆ ನಮೂನೆ ಇ ಬೇಕು, 2A 2B 3A 3B ಇವರಿಗೆ ನಮೂನೆ ಎಫ್ ಬೇಕು. ನೆನ್ಪಿಟ್ಕೊಳ್ರಿ, ಇದೇ ನಮೂನೆಗಳಲ್ಲೇ ನೀವು ಜಾತಿ ಪ್ರಮಾಣ ಪತ್ರವನ್ನು ತೆಗೆಸಬೇಕಾಗ್ತದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂತೂ ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ತರಬೇಕು. ಅಕಸ್ಮಾತ್ ನೀವು ಅರ್ಜಿ ಸಲ್ಲಿಸೋದಕ್ಕೆ ಯಾವತ್ತು ಕೊನೆಯ ದಿನಾಂಕ ಇದೆಯಪ್ಪ ಅಂದರೆ 3-4 ಏಪ್ರಿಲ್ 3ನೇ ತಾರೀಕಿದೆ, ಸರ್ ನಂದು ಏಪ್ರಿಲ್ 2ನೇ ತಾರೀಕು ಮುಗಿದೋಯ್ತು, ಡೇಟ್ ಮುಗೀತು 5 ವರ್ಷ ಅಂತಂದರೆ ನೀವು ಅಷ್ಟರೊಳಗೆ ಹೊಸದು ಮಾಡಿಸ್ಕೊಂಡಿರಬೇಕು. ಹಾಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದವರೆಗೂ ಚಾಲ್ತಿಲಿರಬೇಕು ಅದು. ಅಕಸ್ಮಾತ್ ನಾಳೆಗೆ ನಾಡಿದಿಗೆ ಇನ್ನು 2 ದಿವಸಕ್ಕೆ ಮುಗಿದೋಗುತ್ತೆ, ಇರಲಿ ಬಿಡು ಹಾಕೋಣ ಅಂತೇಳಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ್ರಿ. ಅಲ್ಲಿಯವರೆಗೂ ಚಾಲ್ತಿಯಲ್ಲಿರೋದನ್ನು ಅಕಸ್ಮಾತ್ ಇರಲಿಲ್ಲ ಅಂದರೆ ಮಾಡಿಸ್ಕೊಳ್ರಿ ಹೊಸ್ದಾಗಿ. ಇನ್ನು ಇದು ಕಂಡೀಷನ್ ಇದೆ, ತಪ್ಪು ಪ್ರಮಾಣ ಪತ್ರ ಕೊಟ್ಟರೆ ಇದು ಮಾಡೋದು. ಮಾಜಿ ಸೈನಿಕರಿಗೆ ಇರ್ತಕ್ಕಂಥದ್ದಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಟನ್ನು ತೊಗೋಬೇಕು. ಅವರು ಯಾರ್ಯಾರು ಅಂತಕ್ಕಂಥದ್ದು ಡೀಟೇಲ್ಸ್ ಎಲ್ಲಿದೆ, ನೀವು ಇದನ್ನು ನಿಧಾನವಾಗಿ ಓದ್ಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಸ್ವಂತ ಕೋರಿಕೆ ಮೇರೆಗೆ ಇವೆಲ್ಲ ಗ್ರಾಮೀಣ ಅಭ್ಯರ್ಥಿಗೆ ಕೃಪಾಂಕ ಇರೋದರಿಂದ ಇಲ್ಲಿ ಸಹ ಗ್ರಾಮೀಣ ಅಭ್ಯರ್ಥಿ ಅನ್ನೋದಕ್ಕೆ ಯಾವ ಒಂದು ಇದನ್ನು ಕೊಡಬೇಕೋ ಅದು ನಿಯಮ ಪ್ರಕಾರ ಆ ಒಂದು ನಮೂನೆಗಳನ್ನು ಇಲ್ಲಿ ಕೊಡಬೇಕಾಗ್ತದೆ. ಮುಖ್ಯೋಪಾಧ್ಯಾಯರ ಸಹಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಲುವರ್ಗದ ಮೇಲೂ ಸಹಿ ಇರಲೇಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತಹ ದಿನಾಂಕದ ಒಳಗೆ ನೀವು ಅದನ್ನು ಕಡ್ಡಾಯವಾಗಿ ಪಡೆದುಕೊಟ್ಟಿರಬೇಕು. ನೋಡಿರಿ, ಇಲ್ಲಿ ಒಂದು ನೋಡಿರಿ, ಮುಖ್ಯೋಪಾಧ್ಯಾಯರ ಸಹಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ರುಜುವಿನೊಂದಿಗೆ ಈ ಪ್ರಮಾಣ ಪತ್ರವಲ್ಲದೆ ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರರಿಂದ ಪ್ರಮಾಣ ಪತ್ರ ಬೇಕು. ಗ್ರಾಮೀಣ ಅಂದ ತಕ್ಷಣ ಬರೀ ಗ್ರಾಮೀಣ ಕೊಡೋಂಗಿಲ್ಲ, ತಹಶೀಲ್ದಾರರಿಂದ ಮೇಲುಸ್ತರಕ್ಕೆ ಸೇರಿಲ್ಲ ಅಂತ ಪ್ರಮಾಣ ಪತ್ರ ಕೂಡ ತಗೋಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ಇದೊಂದು ನೆನಪಿರಲಿ. ಇವೆಲ್ಲ ನೀವು ಎಕ್ಸಾಮ್ ಅಪ್ಲಿಕೇಶನ್ ಆಗ್ತಕ್ಕಂತಹ ಡೇಟ್ ಏನಿದೆಯಲ್ಲ 4ನೇ ತಾರೀಕು ಅಷ್ಟರೊಳಗಡೆ ಎಲ್ಲ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇದು ಆಯಿತು. ಗ್ರಾಮೀಣ ಮೀಸಲಾತಿಯನ್ನು ತಗೋಬೇಕು ಅಂತಂದರೆ ಆ ಒಂದು ಗ್ರಾಮೀಣ ಮೀಸಲಾತಿ ಇರಬೇಕು. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನೋಡಿರಿ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸಹಿ ಮತ್ತು ಸೀಲು ಸಹಿ ಇರಬೇಕು. ಕೊನೆಯ ದಿನಾಂಕದೊಳಗೆ ತೆಗೆದಿಟ್ಕೋಬೇಕು. ಮೂಲ ದಾಖಲೆ ಪರಿಶೀಲನೆಗೆ ಕಳಿಸಿದಾಗ ಅದು ಮೂಲ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ಸೊ ಇದನ್ನೇನು ಪ್ರಮಾಣ ಪತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಲಾಸ್ಟಿಗೆ ತೋರಿಸ್ತೀನಿ ಯಾವ್ಯಾವ ಪ್ರಮಾಣ ಪತ್ರದ ಈ ಫಾರ್ಮೇಟ್ ಹೆಂಗಿದೆ ಅಂತೇಳಿ, ಅದನ್ನು ನೀವು ಇದು ಮಾಡ್ಬೋದು. ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಅವರದೇ ಆಗಿರ್ತಕ್ಕಂಥ 40% ಕಡಿಮೆ ಇಲ್ಲದಂತಹ ನ್ಯೂನತೆ ಉಳ್ಳಂತಹ ಅಭ್ಯರ್ಥಿಗಳು ಅವರು ಪ್ರಮಾಣ ಪತ್ರವನ್ನು ಪಡೆದಿಟ್ಕೋಬೇಕಾಗ್ತದೆ. ಸೊ ಇನ್ನು ಅನುಚ್ಛೇದ 371J ಹೈದರಾಬಾದ್ ಕರ್ನಾಟಕ HK ಅಭ್ಯರ್ಥಿಗಳೇನಿದ್ದಾರೋ ಅವರು ಒಂದು ಪ್ರಮಾಣ ಪತ್ರವನ್ನು ಅವರು ಸಹ ಪಡೆದಿಟ್ಕೋಬೇಕು. ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಅವರಿಗೂ ಸಹ HKದಲ್ಲಿ ಸ್ಪೆಷಲ್ ಇದಿರ್ತದಲ್ಲ ಅದನ್ನು ಇದು ಮಾಡ್ಕೋಬೇಕು. ಇನ್ನು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಒಂದು ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಇವರು ತೃತೀಯ ಲಿಂಗದ ಅಭ್ಯರ್ಥಿಗಳು ಇವರು ಸಹ ಯಾವುದಾದ್ರು ಕ್ಯಾಟಗರಿ ಒಳಗಡೆ ಇದನ್ನು ಸಲ್ಲಿಸೋದಾದರೆ ರಾಜ್ಯ ಸಿವಿಲ್ ಸೇವೆಗಳ ಸಮ್ಮುಖ ABCD ಗುಂಪಿನ ಹುದ್ದೆಗಳಿಗೆ ಹುದ್ದೆಗಳನ್ನು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿದ್ದು. ಇವರು ಯಾರಿಂದ ಸರ್ಟಿಫಿಕೇಟ್ ತೊಗೋಬೇಕಪ್ಪ ಅಂದರೆ 2019ರಲ್ಲಿ ನಿಗದಿಪಡಿಸಿರುವಂತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು. ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅದು ಸಹ ಚಾಲ್ತಿಯಲ್ಲಿರಬೇಕು. ಜಿಲ್ಲಾ ಮ್ಯಾಜಿಸ್ಟ್ರೇಟ್ರವರ ಸರ್ಟಿಫಿಕೇಟು ಇರಬೇಕು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ. ಇನ್ನು ಯೋಜನೆಗಳಿಂದ ನಿವಾಸರಹಿತರಾಗಿರ್ತಕ್ಕಂಥ ನಿರ್ವಸತಿ ರಹಿತವಾಗಿರ್ತಕ್ಕಂತಹ ವಸತಿ ಆಗಿರ್ತಕ್ಕಂತಹ ಕುಟುಂಬಗಳಿದ್ದರೆ ಅವರು ತಹಶೀಲ್ದಾರ್ ಅವರಿಂದ ನಿಗದಿತ ನಮೂನೆಯಲ್ಲಿ ಇದನ್ನು ಪಡ್ಕೊಳ್ಬೇಕು ಪ್ರಮಾಣ ಪತ್ರವನ್ನು. ಪ್ರಾಧಿಕಾರವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಯಾವುದೇ ಲೆಟ್ರ್ ಬರೆದು ನೀವೇನು ಇದು ಮಾಡಿದ್ರು ಕನ್ಸಿಡರ್ ಮಾಡಲ್ಲ. ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮನವಿ ಮೂಲಕ ಪ್ರಾಧಿಕಾರದ ಗಮನಕ್ಕೆ ತರುವುದು. ನೀವೇನೋ ಅರ್ಜಿ ಕೊಟ್ಟಿರ್ತೀರಿ, ಅನಿವಾರ್ಯವಾಗಿ ನಿಮ್ಮ ಅಡ್ರೆಸ್ ಚೇಂಜ್ ಆಗುತ್ತೆ, ಅಂಥದಕ್ಕೆ ಮಾತ್ರ ಅವಕಾಶ ಇದೆ ಅಷ್ಟೇ. ಇನ್ನು ಉಳಿದಿದ್ದು ಬೇರೆ ಯಾವುದಕ್ಕೂ ಸಹ ಇಲಾಖೆ ಜವಾಬ್ದಾರಿ ಅಲ್ಲ ಅಂತ, ಪ್ರಾಧಿಕಾರ ಜವಾಬ್ದಾರಿ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ
ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಪ್ರಾಧಿಕಾರದೊಡನೆ ಪತ್ರವ್ಯವಹಾರ ಮಾಡಬೇಕು ಅಂದರೆ ಅರ್ಜಿ ಸಂಖ್ಯೆ, ಹುದ್ದೆಯ ವಿವರ, ಅಭ್ಯರ್ಥಿಯ ಪೂರ್ಣ ಹೆಸರು, ಅರ್ಜಿನಲ್ಲಿ ನಮೂದಿಸಿರುವ ಅಂಚೆ ವಿಳಾಸ ಇವೆಲ್ಲವೂ ಸಹ ಇರಬೇಕು. ಏನಾದರೂ ಕಾಂಪ್ಲಿಕೇಶನ್ ಆಗಿ ನೀವು ಅಲ್ಲಿ ಇಲಾಖೆಯನ್ನು ಇದು ಮಾಡಬೇಕು ಅಂದರೆ. ಇನ್ನು ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಹಾಗೂ ಕಪ್ಪು ಶಾಯಿಯ ಸ್ಕೆಚ್ ಮಾರ್ಕ್ನಲ್ಲಿ ಪೆನ್ ಸಹಿ ಅದನ್ನು ಸಹ ಇದು ಮಾಡಬೇಕು. ಅದನ್ನು ನಾನು ನಿಮಗೆ ಅರ್ಜಿ ಹಾಕ್ಬೇಕಾದ್ರೆ ಹೇಳ್ಕೊಡ್ತೀನಿ ಏನೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು, ಡೀಟೇಲ್ಸು ಏನೇನೆಲ್ಲ ಇರಬೇಕಾಗತ್ತೆ ಅಂತಕ್ಕಂಥದ್ದು. ಆಧಾರ್ ಕಾರ್ಡ್ ಇರಬೇಕು, ಆಯಾ ಒಂದು ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರ, ಜನ್ಮ ದಿನಾಂಕಕ್ಕೆ SLC ಪ್ರಮಾಣ ಪತ್ರ ಇವೆಲ್ಲ ಇರಬೇಕು. ಇವೆಲ್ಲವನ್ನೂ ಸಹ ಅರ್ಜಿ ಹಾಕಲಿಕ್ಕೆ ನಾನು ಅಲ್ಲಿ ಲಿಂಕನ್ನು ಓಪನ್ ಮಾಡಿದಾಗ ಏನೇನು ಬರಬೇಕೋ ಅವೆಲ್ಲವನ್ನೂ ಸಹ ನಿಮಗೆ ತಿಳಿಸ್ಕೊಡ್ತೇನೆ. ವಿಶೇಷವಾದ ಸೂಚನೆ, ಒಂದು ಆನ್ಲೈನಲ್ಲಿ ಹಾಕ್ಬೇಕಾದ್ರೆ ಹಾಕಿದ ಮೇಲೆ ಡೌನ್ಲೋಡ್ ಮಾಡಿ, ಇವೆಲ್ಲ ಆನ್ಲೈನಲ್ಲಿ ಅರ್ಜಿ ಹಾಕ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ, ಇನ್ನೂ ಡೀಟೇಲ್ಸ್ ಇದ್ದಾವೆ. ನೆಕ್ಸ್ಟು ಇಲ್ಲಿ ನೋಡಿರಿ, ಇಲ್ಲಿ ಅರ್ಜಿ ಮೀಸಲಾತಿಗೆ ಸಂಬಂಧಿಸಿದಂತೆ ಈ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥ ಇಲ್ಲಿದೆ, ಏನೇನೆಲ್ಲ ಇದು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದು ನಮೂನೆ ಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ. ಇದೇ ನಮೂನೆಯಲ್ಲಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ರಿ. ಇದೇ ನಮೂನೆ ಇರುತ್ತೆ, ಆದರೂ ಸಹ ಒಂದು ಸಲ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟು ನಮೂನೆ ಇ, ಇದು ಪ್ರವರ್ಗ 1 ಕ್ಯಾಟಗರಿಗೆ ಇರ್ತಕ್ಕಂತಹ ನಮೂನೆ ಇ, ಇದನ್ನು ಸಹ ನೋಡ್ಕೊಳ್ರಿ. ಇನ್ನು ನಮೂನೆ ಎಫ್, ಇದು 2A 2B 3A 3Bಗೆ ಇರ್ತಕ್ಕಂತಹ ಒಂದು ನಮೂನೆ. ಇದರ ಪ್ರಕಾರ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಪಡೆದಿಟ್ಕೊಳ್ರಿ. ಇನ್ನು ನಮೂನೆ 1, ಇದು ಜನರಲ್ ಮೆರಿಟ್ ಅಭ್ಯರ್ಥಿಗಳು ಒಂದು ಗ್ರಾಮೀಣ ಮೀಸಲಾತಿಯನ್ನು ಮೇಲುಸ್ತರಕ್ಕೆ ಸೇರಿಲ್ಲ ಅಂತಕ್ಕಂಥದ್ದು ಮತ್ತು ಗ್ರಾಮೀಣ ಮೀಸಲಾತಿಯನ್ನು ಕೋರಲಿಕ್ಕೆ ಇರ್ತಕ್ಕಂಥದ್ದು ದೃಢೀಕರಣ ಪತ್ರವನ್ನು ಕೊಡಬೇಕು. ಸೊ ಈ ದೃಢೀಕರಣ ಪತ್ರದ ಡೀಟೇಲ್ಸ್ ಇದೆ, ಆ ಡೀಟೇಲ್ಸನ್ನು ತುಂಬಿಬಿಟ್ಟು ಆಮೇಲೆ ತಂದೆ ತಾಯಿ ಪೋಷಕರ ಸಹಿ ಹಾಕಿ ಸ್ಥಳೀಯ 2 ಸಾಕ್ಷಿದಾರರ ಸಹಿ ಹಾಕಿಸ್ಬೇಕು. ಆನಂತರ ಇಲ್ಲಿ ತಹಶೀಲ್ದಾರದು ಸಹಿ. ಇದೇ ಫಾರ್ಮೇಟಲ್ಲಿ ಎಲ್ಲ ಡೀಟೇಲ್ಸ್ ಐತೆ. ಡೀಟೇಲ್ಸ್ ಎಲ್ಲ ತುಂಬಿ ನಿಮ್ಮದು, ನಿಮ್ಮ ಪೇರೆಂಟ್ಸ್ದು, ಜೊತೆಗೆ 2 ಸಾಕ್ಷಿದಾರರದು, ತಹಶೀಲ್ದಾರದು ಇಷ್ಟೂ ಸಹಿ ಒಂದು ಫಾರ್ಮೇಟಲ್ಲಿ ಇರುತ್ತೆ. ಇದನ್ನು ನೀವು ಫಿಲ್ ಮಾಡ್ಕೋಬೇಕು. ಇನ್ನು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಇದು ಮಾಮೂಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಏನಿರ್ತದೋ ಮುಖ್ಯೋಪಾಧ್ಯಾಯರ ಸಹಿ, BO ಸಹಿ ಇರ್ತದೆ. ಇದಕ್ಕೆ ಮುಖ್ಯೋಪಾಧ್ಯಾಯರದು ಸಹಿ, ಕನ್ನಡ ಮಾಧ್ಯಮದ್ದು. ಭಾಳ ಶಾರ್ಟ್ ಇದ್ದಾವೆ ಇವೆಲ್ಲ, ಈ ಸಲ ಕಡಿಮೆ ಕೊಟ್ಟಿದ್ದಾರೆ. ಇಂಥ ಫಾರ್ಮೇಟ್ಗಳನ್ನು ಮಾಡಿಕೊಂಡು ಇದು ಮಾಡ್ಕೋಬೋದು. ಇಲ್ಲ ನಿಮಗೆ ಬೇಕು ಅಂತಂದರೆ ಈ ಫಾರ್ಮೇಟ್ಸನ್ನು ರೆಡಿ ಮಾಡಿಬಿಟ್ಟು ನಾನು PDF ಹಾಕ್ಕೊಡ್ತೇನೆ. ನಿಮ್ಮ ಕಡೆಯಿಂದ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ನಿಮಗೆ ಬೇಕು ಅಂದರೆ ಅದನ್ನು PDF ಮಾಡಿ ಹಾಕೋಣ. ಇದು ನಿರ್ವಾಸಿತರಾಗಿರ್ತಕ್ಕಂಥ ಕುಟುಂಬದ ಅಭ್ಯರ್ಥಿಗಳಿಗೆ. ಇನ್ನು ಇದು ಸೈನಿಕ್, ಇವರಿಗೆ ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು ಇಂಗ್ಲೀಷ್ ಮೀಡಿಯಮಲ್ಲೇ ಇರುತ್ತದೆ ಯಾವಾಗಲೂ. ಸರ್ಟಿಫಿಕೇಟ್ ಫಾರ್ ದ ಪರ್ಸನ್ಸ್ ವಿತ್ ದ ಡಿಸೆಬಿಲಿಟೀಸು, ಇದು ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಿದೆಯಲ್ಲ, ಸೊ ಅದರ ಒಂದು ಇದಕ್ಕೆ ನಿಮ್ಮ ಫಾರ್ಮ್ಯಾಟ್ಸ್ಗಳು ಇರ್ತವೆ. ಅದೇ ಒಂದು ಫಾರ್ಮ್ಯಾಟ್ಸ್ಗಳನ್ನೇ ಇಲ್ಲಿ ಕೊಟ್ಟಿದ್ದಾರೆ, ಬೇರೆ ಯಾವುದೂ ಸಹ ಇಲ್ಲ. ಅನುಬಂಧ ಎ, ಇಲ್ಲಿ ಹೈದರಾಬಾದ್ ಕರ್ನಾಟಕದ ಒಂದು ಇದು 371Jಗೆ ಸಂಬಂಧಪಟ್ಟಂತಹದ್ದು ಇದು. ಸೊ ಎಲ್ಲ ಫಾರ್ಮ್ಯಾಟ್ಗಳನ್ನು ಒಂದು ಸಲ ನೋಡ್ಕೊಂಬಿಡ್ರಿ ಹೇಗಿದೆ ಅನ್ನೋದಕ್ಕೋಸ್ಕರ. ಇದು ಸರ್ಕಾರಿ ಸೇವೆಯಲ್ಲಿರುವಂತಹ ಹೈದರಾಬಾದ್ ಕರ್ನಾಟಕ HK. ಸೊ ಇವಿಷ್ಟು ಫಾರ್ಮ್ಯಾಟ್ಗಳು. ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿರಿ. ಬೆಂಗಳೂರು ನಗರ 32, ಬೆಂಗಳೂರು ಗ್ರಾಮಾಂತರ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಯಾದಗಿರಿ 8, ವಿಜಯನಗರ 3. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದ ಹುದ್ದೆಗಳು ಕಲಬುರಗಿ 67, ರಾಯಚೂರು 4, ಕೊಪ್ಪಳ 16, ಬಳ್ಳಾರಿ 14, ಬೀದರ್ 19, ಯಾದಗಿರಿ 1, ವಿಜಯನಗರ 10. ಇಷ್ಟು ಈ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ. ಸೊ ವೀಕ್ಷಕರೇ, ಈ ಒಂದು ಎಲ್ಲ ಡೀಟೇಲ್ಸನ್ನು ನಿಮಗೆ ನಾನು ಈಗ ನೀಡಿದ್ದೇನೆ. ಸೊ ಈ ಎಲ್ಲ ಡೀಟೇಲ್ಸನ್ನು ನೋಡಿಕೊಂಡು ನೀವು ಏನೇನು ಫಾರ್ಮ್ ರೆಡಿ ಮಾಡ್ಕೋಬೇಕೋ ಅವನ್ನೆಲ್ಲ ರೆಡಿ ಮಾಡ್ಕೊಂಡಿರಿ. ಮೊದಲು ನೀವು ಎಲ್ಲಿ ತಹಶೀಲ್ದಾರ್ ಆಫೀಸ್ನಲ್ಲಿ ಏನೇನು ತೊಗೋಬೇಕೋ ಅವನ್ನೆಲ್ಲ ಸಹ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅವೆಲ್ಲ ಏನಿದೆ ಅವನ್ನೆಲ್ಲ ರೆಡಿ ಮಾಡ್ಕೊಳ್ರಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ರೆಡಿ ಇಟ್ಕೊಳ್ರಿ. ಸೊ ಅವೆಲ್ಲವನ್ನೂ ಸಹ ಸ್ಕ್ಯಾನ್ ಮಾಡಿ ಎಷ್ಟೆಷ್ಟು KB ಬೇಕಾಗುತ್ತೆ ಅನ್ನೋದನ್ನು ಆಮೇಲೆ ನೋಡೋಣ. ಅದನ್ನು ಎಲ್ಲೆಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಅರ್ಜಿ ಸಲ್ಲಿಸುವ ಇದಕ್ಕೆ ಅಪ್ಲಿಕೇಶನ್ ಆಗ್ತಕ್ಕಂತಹ ಡೇಟ್ ಬಂದ ಮೇಲೆ ಆ ಲಿಂಕನ್ನು ಓಪನ್ ಮಾಡಿ ನಾನು ಮತ್ತೊಂದು ಸಲ ನಿಮಗೆ ವಿಡಿಯೋವನ್ನು ಮಾಡಿ ಕಳಿಸ್ತೇನೆ. ಆವಾಗ ನೀವು ಏನಾದರೂ ಡೌಟ್ಸ್ ಇದ್ದರೆ, ನಿಮಗೆ ಟೆಕ್ನಿಕಲಿ ಏನೇ ಡೌಟ್ಸ್ ಇದ್ರೂ ಸಹ ನೀವು ನನಗೆ ಮೆಸೇಜನ್ನು ಮಾಡ್ಬೋದು. ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅದಕ್ಕೆ ನಿಮಗೆ ಸಜೆಷನ್ಸನ್ನು ಸಹ ನಾನು ಕೊಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಅಪ್ಲಿಕೇಶನನ್ನು ಹೇಗೆ ಹಾಕೋದು,
ಅಂತಕ್ಕಂಥದ್ದನ್ನು ನಾನು ನಿಮಗೆ ಇದು ಮಾಡಿಕೊಡ್ತೀನಿ. ಜೊತೆಗೆ ಈ ಒಂದು ಪರೀಕ್ಷೆಗೆ ಬೇಕಾಗಿರತಕ್ಕಂತಹ ವಿಡಿಯೋಗಳನ್ನು ಸಹ ನಾನು ಮಾಡಿ ಹಾಕ್ತೀನಿ. ಸಿಲೆಬಸ್ ಏನು ಬರ್ತದೋ ನೋಡಿಕೊಂಡು ಆ ಸಿಲೆಬಸ್ಸಿಗೆ ತಕ್ಕಂತಹ ಪ್ರಶ್ನೆಗಳು, ಅವುಗಳಿಗೆ ಉತ್ತರಗಳು, ಅದನ್ನು ಹೇಗೆ ಬಿಡಿಸಬೇಕು, ಸುಲಭವಾದ ಮೆಥಡ್ನಲ್ಲಿ ಹೇಗೆ ಬಿಡಿಸಬೇಕು, ಇದೆಲ್ಲದನ್ನು ಸಹ ನಾನು ನಿಮಗೆ ವಿಡಿಯೋಗಳನ್ನು ಹಾಕ್ತೇನೆ. ಹಾಗಾಗಿ ನಮ್ಮ ಒಂದು ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಪರೀಕ್ಷೆಯನ್ನು ನೀವು ಕೊನೆ ತನಕ ಪರೀಕ್ಷೆಗೆ ಹೋಗೋ ತನಕ ಸಹ ನಾನು ನಿಮಗೆ ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳ್ತಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಸಕ್ಸಸ್ ಆಗಲಿಕ್ಕೆ ಏನು ಬೇಕೋ ಅದನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು. ಈ ವಿಡಿಯೋ ಲೈಕ್ ಆದರೆ ಲೈಕನ್ನು ಕೊಡಿ. ನೀವು ಎಷ್ಟು ಜನ ಲೈಕ್ ಮಾಡ್ತೀರೋ ಅಷ್ಟು ಸಹ ವಿಡಿಯೋ ಇನ್ನೂ ಸಹ ತುಂಬ ಚೆನ್ನಾಗಿ ಬರ್ತದೆ. ಅಕಸ್ಮಾತ್ ವಿಡಿಯೋದಲ್ಲಿ ಏನಾದರೂ ಚೇಂಜ್ ಆಗಬೇಕು ಅನ್ನೋದಿದ್ದರೆ ದಯವಿಟ್ಟು ನನಗೆ ಒಂದು ಸಜೆಷನನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.